ಮಹಾರಾಷ್ಟ್ರ ಸರ್ಕಾರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂಥ ಮಾನ್ಯ ಮುಷರಫ್ ಸರ್ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪಟ್ಟಣ ಸಿಟಿ ಸರ್ ಅವರಿಗೂ, ನಗರಾಧ್ಯಕ್ಷರಾದಂಥ ಸಲ್ಬಾದೆ ಅವರಿಗೂ ಆಗಮಿಸುವ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಅನಾದಿ ಕಾಲದಲ್ಲಿ ತಂದೆ ಮಗಳಿಗೆ ಮದುವೆ ಮಾಡಬೇಕಾದ್ರೆ ಬಂಗಾರವನ್ನು ಹಾಕಿ ಕಳಿಸ್ತಿದ್ದ. ಯಾಕೆ ಬಂಗಾರನ ಹಾಕಿ ಕಳಿಸ್ತಿದ್ದಪ್ಪ ಅಂತಂದ್ರೆ, ಆಭರಣಗಳನ್ನ ಯಾಕೆ ಹಾಕಿ ಕಳಿಸ್ತಿದ್ದಪ್ಪ ಅಂತಂದರೆ, ನನ್ನ ಮಗಳಿಗೆ ಏನಾದರೂ ತೊಂದರೆ ಬಂದಾಗ ಇನ್ನೊಬ್ಬರ ಮನೆಗೆ ಹೋಗಿ ಅಂದ್ರೆ ಕೈ ಒಡ್ಡಬಾರ್ದು ಅಂತ ಹೇಳಿ ಏನಂತಂದ್ರೆ ಬಂಗಾರ ಹಾಕಿ ಕಳಿಸ್ತಿದ್ದ. ಯಾಕೆ ಬಂಗಾರ ಹಾಕಿ ಕಳಿಸ್ತಿದ್ದಪ್ಪ ಅಂತಂದ್ರೆ, ಹೊಲವನ್ನ ತೊಂದರೆ ಬಂದ ಆರ್ಥಿಕವಾದಂಥ ಸಂಕಷ್ಟ ಬಂದಾಗ ಹೊಲ ಬೇಗ ಮಾರಂಗಿಲ್ಲ. ಬಂಗಾರ ಐತಲ್ಲ, ಬಂಗಾರನ ಲೇವೇದಾರಿ ಅಂತ ಏನಂದ್ರೆ ಅಡ ಇಟ್ಟು ಹಣವನ್ನು ತೆಗೆದುಕೊಂಡು ಆರ್ಥಿಕವಾದಂಥ ಸಂಕಷ್ಟವನ್ನು ನಿರ್ವಹಣೆ ಮಾಡೋಕ್ಕೆ ಏನು ಮಾಡ್ತಿದ್ದಪ್ಪ ಅಂದ್ರೆ, ತನ್ನ ಮಗಳು ಸ್ವಾಭಿಮಾನದಿಂದ ಸ್ವಾವಲಂಬನೆಯಿಂದ ಬದುಕಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡ್ರೆ ತಂದೆ ಬಂಗಾರನ ಮದುವೆನ ಹಾಕಿ ಕಳಿಸ್ತಿದ್ದ. ಆ ನಂತರ ಏನಾಯ್ತಪ್ಪ ಅಂತಂದ್ರೆ, ಅದೇ ಒಂದು ಪದ್ಧತಿ. ಏನು ಪದ್ಧತಿ ಆಯ್ತಪ್ಪ ಅಂತಂದ್ರೆ, ವರದಕ್ಷಿಣೆ ಅನ್ನುವಂಥ ಪದ್ಧತಿ ಆಯ್ತು. ತನ್ನ ಮಗಳಿಗೆ ಏನಪ್ಪಾ ಅಂದ್ರೆ ತೊಂದರೆ ಬರಬಾರ್ದು ಅಂತೇಳಿ ಬಂಗಾರ ಹಾಕ್ತಿದ್ದ ತಂದೆ. ಅದೇ ಏನಪ್ಪಾ ಅಂದ್ರೆ ಆನಂತರ ಏನಾಯ್ತಂದ್ರೆ, ಅದೇ ಪದ್ಧತಿ ಏನಂತಂದ್ರೆ ಮಗಳೇ ತೊಂದರೆ ಸಿಲುಕುವಂತ ಒಂದು ತಾಪತ್ರೆಯಲ್ಲಿ ಪಡುವಂತ ಏನಪ್ಪಾ ಅಂದ್ರೆ ಒಂದು ಪದ್ಧತಿ ಆಯ್ತು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ಏನಂತಂದ್ರೆ, ಅನಾದಿ ಕಾಲದಲ್ಲಿ ಲೇವೇದಾರಿಗಳಿದ್ರು. ಅಲ್ಲಿ ಹೋಗಿ ಏನಂತಂದ್ರೆ ರೈತ ಆಗಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು ಏನಂತಂದ್ರೆ ಬಂಗಾರವನ್ನು ಅಡ ಇಟ್ಟು ಅಲ್ಲಿರುವಂಥ ಆರ್ಥಿಕವಾದಂಥ ಏನಂತಂದರೆ ಸಹಕಾರವನ್ನು ಪಡೀತಿದ್ರು. ಆದರೆ ಅಲ್ಲಿ ಒಂದು ಸ್ವಲ್ಪ ಮೋಸ ಅವೆಲ್ಲ ನಡೆದಿದ್ದು. ಆ ನಂತರ ಏನಂದರೆ ಒಂದು ಸಹಕಾರ ಸಂಘ ಪ್ರಾರಂಭ ಆಯಿತು. ಆ ಸಹಕಾರ ಸಂಘ ಮೂಲಕ ಏನಂತಂದರೆ ಗ್ರಾಹಕರಿಗೆ ಏನಪ್ಪ ಅಂದರೆ ಕಡಿಮೆ ಬಡ್ಡಿಯಲ್ಲಿ ಏನಂತಂದರೆ ಬಂಗಾರವನ್ನು ಅಡ ಇಟ್ಟು ಏನಂದರೆ ಹಣವನ್ನು ಕೊಡುವಂಥ ಏನಂದರೆ ಒಂದು ಸಹಕಾರ ಸಂಘ ಪ್ರಾರಂಭ ಆಯಿತು. ಆ ಸಹಕಾರ ಸಂಘದಿಂದ ಏನಪ್ಪ ಅಂದ್ರೆ ಸಾಕಷ್ಟು ಬಡ ರೈತರುಗಳು, ಸಾಕಷ್ಟು ಏನಪ್ಪ ಅಂದ್ರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳು ಏನಂದರೆ ಆ ಮೂಲಕ ಏನಂದರೆ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ಪದ್ಧತಿ ಪ್ರಾರಂಭ ಆಯಿತು ಅನ್ನೋಂಥದ್ದು. ಸಹಕಾರ ಸಂಘ ಏನಂತಂದರೆ ಸುಮಾರು ಸ್ವತಂತ್ರ ಪೂರ್ವದಲ್ಲಿ ಏನಂತಂದರೆ ಪ್ರಾರಂಭ ಆದಂಥ ಸಹಕಾರ ಸಂಘಗಳು ಇಲ್ಲಿವರೆಗೂ ಕೂಡ ಏನಂದ್ರೆ ಬಹಳಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ಕೊಂಡು ಬಂದವಂಥದ್ದು. ಒಂದು सहकार संघ, एक सहकार संघ यशस्वी होण्यासाठी आज सहकार संघमध्ये आहे ना काम करताना अध्यक्ष आणि सदस्य मंडळी सर्वांना 3 गोष्टी लक्षात इरಬೇಕಾಗ್ತದೆ. 3 गोष्टी काय आहे ना, हेड चांगला पाहिजे आणि हार्ट चांगला पाहिजे आणि हात चांगला पाहिजे. हेड म्हणजे डोके आहे ना, डोके चांगलं पाहिजे. आणि हार्ट आहे ना, प्युअर हार्ट चांगला पाहिजे. आणि हँड आहे ना, ಹ್ಯಾಂಡमध्ये आहे ना ಕೈ हात ಅದು ಹಸ್ತನೂ ಕೂಡ ಏನಂತಾರೆ ಶುದ್ಧ ಆಗಿರ್ಬೇಕು. ಈ तीन गोष्टी आहे ना शुद्ध झाल्यानंतर आहे ना संस्था आपोआप पुढे जातात. त्या निमित्ताने आज मुश्रीफ सर साहेब या बँकेत उद्घाटन केले आणि तुमच्या सर्व सदस्य आणि अध्यक्ष सर्व सदस्य तुमच्या ನಿಮ್ಮ ಜವಾಬ್ದಾರಿ ಭಾಳ ಇದೆ. ಯಾಕಂದರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಒಂದು ಸಂಸ್ಥೆಯನ್ನು ಏನಂತಂದರೆ ಭಾಳಷ್ಟು ಜವಾಬ್ದಾರಿಯಿಂದ ಮುನ್ನೆಚ್ಚರಿಕೆಯಿಂದ ಏನಂತ ನಡ್ಸ್ಕೊತ ಬಂದ್ರಿ. ಮುಂಚೆ ಬಾಡಿಗೆ ಮನೆಯಲ್ಲಿದ್ರಿ, ಬಾಡಿಗೆ ಏನಪ್ಪ ಅಂದ್ರೆ ಸಂಸ್ಥೆಯಲ್ಲಿದ್ರಿ. ಇವತ್ತು ಸ್ವತಃ ಏನಂತಂದ್ರೆ ಒಂದು ಬಿಲ್ಡಿಂಗನ್ನು ಖರೀದಿ ಮಾಡಿದ್ರಿ. स्वतः एक बिल्डिंग खरेदी केला आहे. नेक्स्ट पुढे आहे ना तुमच्या शाखे सगळीकडे ಇನ್ನೂ ಬೇರೆ ಬೇರೆ वेगवेगळे ठिकाणीमध्ये तुमच्या शाखा निर्माण ಆಗಬೇಕು. ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಆದ ಶಾಖೆ ಸಾಹೇಬರು ಬರಬೇಕು, ನಾವು ಬರಬೇಕು, ನಿಸರ್ಗಗಳು ಬರಬೇಕು. ಆ ರೀತಿಯಾದಂಥ ಏನಂತಂದರೆ ನಿಮ್ಮದು ಸಂಸ್ಥೆ ಉನ್ನತವಾಗಿ ಬೆಳಿಬೇಕು ಅನ್ನೋಂಥದ್ದು. ಒಟ್ಟಿನಲ್ಲಿ ಏನಂತಂದರೆ ನಿಮ್ಮೆಲ್ಲ ಸಂಸ್ಥೆಯಲ್ಲಿರುವಂಥ ಅಧ್ಯಕ್ಷರಾಗಿರ್ಬೋದು, ಸಂಚಾರ ಮಂಡಳಿ ಆಗಿರ್ಬೋದು, ಎಲ್ಲರೂ ಕೂಡ ಏನಂತಂದರೆ ಭಾಳಷ್ಟು ಕ್ರಿಯಾಶೀಲತೆಯಿಂದ ಭಾಳಷ್ಟು ಆ್ಯಕ್ಟಿವ್ ಆಗಿ ಏನಂತಂದರೆ ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನೋಂಥದ್ದು. ಇದೇ ರೀತಿ ಏನಪ್ಪ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ನಡೀಲಿ ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿ ನಾನು 2 ಮಾತನ್ನು ಮುಗಿಸಿದ್ದೀನಿ.